ಇವತ್ತು ನಾವು ಎಜುಕೇಷನ್ಗೋಸ್ಕರ ಹೊಡೆದಾಡ್ತಾ ಇರೋ ಸಿಚುವೇಶನ್ ಬರೋಕ್ಕೆ ಮೇಜರ್ ರೀಸನ್ನೇ ನಾವು ಎಜುಕೇಷನ್ನ ಪ್ರೈವೇಟೈಸ್ ಮಾಡಿ ಜನಗಳಿಗೆ ಅದರಿಂದ ದುಡ್ಡು ಮಾಡ್ಕೊಳಕ್ಕೆ ಬಿಟ್ಟಿರೋದೆ. ಇವತ್ತಿನ ಇಶ್ಯೂಗೆ ಬಂದರೆ ಈ ನೀಟ್ ಎಕ್ಸಾಮ್ ಬರೆಯೋಕ್ಕೋಸ್ಕರ ಮಕ್ಕಳು ವರ್ಷಾನುಗಟ್ಲೆ ಸತತವಾಗಿ ಓದ್ಕೊಂಡಿರ್ತಾರೆ, ಊಟ ಸರಿಯಾಗಿ ಮಾಡ್ದೇ ಓದಿರ್ತಾರೆ, ಒಂದು ಫಂಕ್ಷನ್ ಅಟೆಂಡ್ ಮಾಡಿರಲ್ಲ, ಒಂದು ಸ್ಪೋರ್ಟ್ಸ್ ಆಡಿರಲ್ಲ. ಎಷ್ಟೋ ಉದಾಹರಣೆಗಳಿದೆ. ಅವ್ರ ಮನೆಗಳಲ್ಲಿ ಸಾವಾಗಿದ್ದಾಗಲೂ ಮಕ್ಕಳು ಪಾಪ ಹೋಗಿ ಮಾಕ್ ಟೆಸ್ಟ್ ಬರೆಯೋದು, ಓದ್ಕೊಳ್ಳೋದು ಮಾಡಿದ್ದಾವೆ. ಎಷ್ಟೊಂದು ತಂದೆ ತಾಯಿಗಳು ಅವ್ರು ತುಂಬ ವರ್ಷದಿಂದ ದುಡ್ಡೆಲ್ಲ ಕೂಡ ಹಾಕಿ ಮಕ್ಕಳನ್ನ ಡಾಕ್ಟ್ರ್ ಮಾಡಬೇಕು ಅಂತ ಈ ಎಕ್ಸಾಮ್ ಬರೆಸ್ತಾರೆ. ಡಾಕ್ಟರ್ಸ್ ಆಗಬೇಕು ಅನ್ನೋ ಆಸೆಯಿಂದ ಈ ನೀಟ್ ಎಕ್ಸಾಮ್ ಬರೆಯೋಕ್ಕೋಸ್ಕರ ಇಷ್ಟೊಂದು ವರ್ಷಗಳ ಎಫರ್ಟ್ ತಗೊಬಂದು ಎಕ್ಸಾಮ್ ದಿನ ಪೇಪರ್ ಲೀಕ್ ಆಯಿತು ಅಂದರೆ, ನೀಟ್ ಇಶ್ಯೂ 2024 ಆಗಿದ್ದ ಮೇಲೂ ಸರ್ಕಾರದವ್ರು ಏನೂ ಎಫರ್ಟ್ ಹಾಕಲಿಲ್ಲ 2025ಕ್ಕೆ ಅದನ್ನು ಕಂಟೈನ್ ಮಾಡೋಕ್ಕೆ. ನಿಮ್ಮ CBI ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗಿದೆ 2025ರಲ್ಲೂ ಲೀಕ್ ಆಗಿದೆ ಅಂತ. ಅದಾದಮೇಲೆ 2026 ಎಕ್ಸಾಮ್ಗೆ ಏನೇನು ಪ್ರಿಕಾಷನ್ಸ್ ತೊಗೊಬೇಕು ತಗೊಂಡಿಲ್ಲ. ಎಷ್ಟು ಇಗ್ನೋರೆನ್ಸ್ ಅಂದರೆ ನಿಮಗೆ ಜನಗಳು ಅವ್ರ ಎಫರ್ಟು, ಮಕ್ಕಳ ಎಫರ್ಟು ಏನೂ ಲೆಕ್ಕಕ್ಕೆ ಬರಲಿಲ್ಲ. 2026 ನೀಟ್ ಎಕ್ಸಾಮ್ಗೂ ನೀವು ಯಾವುದೇ ರೀತಿ ಪ್ರಿಕಾಷನ್ಸ್ ತಗೊಳ್ಳಿಲ್ಲ. ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮ್ ಮಾಡುವಾಗ ನೀವು ಏನೇನು ಪ್ರಿಕಾಷನ್ಸ್ ಬೇಕು ಏರ್ಫೋರ್ಸ್ನ ಇನ್ವಾಲ್ವ್ ಮಾಡಿಕೊಂಡು PM ಇನ್ವಾಲ್ವ್ ಆಗಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಎಕ್ಸಾಮ್ ನಡೆಸಿದ್ರಿ. ಬಟ್ ಇದು ಯಾವಾಗ ಆಗಬೇಕಾಗಿತ್ತು? 2024ರಲ್ಲಿ ಪೇಪರ್ ಲೀಕ್ ಆದಾಗಲೇ ಆಗಬೇಕಾಗಿತ್ತು. ಹೋಗ್ಲಿ ಅಪ್ಪ, 2024 ಮುಗಿದೋಯ್ತು, 2025ಗಾದ್ರೂ ನೀವು ಈ ಪ್ರಿಕಾಷನ್ಸ್ ತಗೋಬೇಕಾಗಿತ್ತು. ಅದು ಆಗಿಲ್ಲ ಅಂತ 2026ಗಾದರೂ ನೀವು ಪ್ರಿಕಾಷನ್ಸ್ ತಗೋಬೇಕಾಗಿತ್ತಲ್ವಾ? ಇಷ್ಟು ಇಗ್ನೋರ್ ಮಾಡ್ಕೊಂಬಂದು 26ರಲ್ಲಿ ಏಕಾಏಕಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸಿದ್ರಿ. 2.28 ಮಿಲಿಯನ್ ಸ್ಟೂಡೆಂಟ್ಸು ಈ ಎಕ್ಸಾಮ್ನ ಬರೆದಿದ್ದಾರೆ. ಅದರಲ್ಲಿ ಆನೆಸ್ಟಾಗಿ ಬರೆದಿರೋರ್ಗೆ ಏನು ಉತ್ತರ ಕೊಡ್ತೀರಾ? ಇಷ್ಟೆಲ್ಲ ಆಗಕ್ಕೆ ಬಿಟ್ಟವ್ರು ನೀವು. ಇವಾಗ ಯಾರೋ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ B ಟೀಮ್ ಆಫ್ ಟೆರರಿಸ್ಟ್ ಅಂತ ಕರಿತೀರಾ? ಪ್ರತಿಭಟನೆಕಾರರು ಕೇಳ್ತಿರೋದು 3 ಕಂಡೀಷನ್ಸು. ಒಂದು, ಆ ಸೂಸೈಡ್ ಮಾಡ್ಕೊಂಡು ತೀರೋಗಿರೋ ಮಕ್ಕಳಿಗೆ 1 ಕೋಟಿ ಪರಿಹಾರ ಕೊಡಿ ಅಂತ. ಯಾಕೆ ಕೊಡಬಾರ್ದು? 3 ವರ್ಷದಿಂದ ನೀವು ಮಾಡಿರೋ ತಪ್ಪಿಂದ ತಾನೇ ಇದಾಗಿರೋದು. ಇನ್ನೊಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. 3ನೇ ವರ್ಷನೂ ಇಗ್ನೋರ್ ಮಾಡಿ ಇಶ್ಯೂ ಎಲ್ಲ ಆಗಕ್ಕೆ ಬಿಟ್ಟ ಮೇಲೆ ಆಬ್ವಿಯಸ್ಲಿ ಕೇಳ್ತಾರೆ. ಇನ್ನೊಂದು, ಸೋನಮ್ ವಾಂಗ್ಚು ಅವ್ರದ್ದೇನೋ ಕೇಳ್ತಾ ಇದ್ದಾರೆ. ಇಂಥ ಇಶ್ಯೂಗಳಾದಾಗ ಆಬ್ವಿಯಸ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬೇಳೆ ಬೇಯಿಸ್ಕೊತವೆ. ಅದನ್ನೇ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ, ಅದನ್ನೇ AAP ಅವ್ರು ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಬೇರೆಯವ್ರು ಬಂದು ಸೇರ್ಕೊಂಡು ಪ್ರತಿಭಟನೆ ದಿಕ್ಕು ತಪ್ಪಿಸ್ತಿರ್ಬೋದು. ಬಟ್ ಆ ಪ್ರತಿಭಟನೆಯಲ್ಲಿ ಎಷ್ಟೋ ಅನ್ಯಾಯ ಆಗಿರೋ ಮಕ್ಕಳಿದ್ದಾರೆ, ಅವರ ಪೇರೆಂಟ್ಸ್ ಇದ್ದಾರೆ ಅಲ್ವಾ? ಅವ್ರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿಸ್ಬಿಟ್ರೆ ನೀವು ಪರಿಸ್ಥಿತಿ ಕಂಟ್ರೋಲ್ ತಪ್ಪಕ್ಕೆ ಬಿಟ್ಟಿದ್ಯಾರೋ? ಅಷ್ಟು 20 ದಿನದಿಂದ ಕೂತಿದ್ದಾಗ ಒಂದಿನಾದ್ರೂ ಅವ್ರನ್ನ ಮಾತಾಡಿಸಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ನೀವು ಅವ್ರನ್ನ ಮಾತಾಡಿಸ್ದೇ ಅವ್ರನ್ನ ಇಗ್ನೋರ್ ಮಾಡಿ ಇಷ್ಟು ದಿನ ಬಿಟ್ಟ ಮೇಲೆ ಎಲ್ಲ ಯೂತ್ಸ್ ಪ್ರತಿಭಟನೆ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಅವರು ಸುಮ್ಮನೆ ಇರಲ್ಲ. ಅವಾಗಿಂದನೇ ನೀವು ಪ್ರಿಕಾಷನ್ಸ್ ತಗೊಂಡು ಅವ್ರನ್ನ ಕರೆದು ಮಾತಾಡಿದರೆ ಇಶ್ಯೂ ಈ ಲೆವೆಲ್ಗೆ ಹೋಗ್ತಾನೆ ಇರಲಿಲ್ಲ. ಬೇರೆ ರಾಜಕೀಯ ಪಕ್ಷಗಳು ಬೇಳೆ ಬೇಯಿಸ್ಕೊಳಕ್ಕೆ ಬರ್ತಾನೆ ಇರಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಇಶ್ಯೂ ಮಾಡ್ತಾರೆ. ಅವ್ರು ಬೇಳೆ ಬೇಯಿಸ್ಕೋತಾರೆ. ಅದೇ ಬಿಡದಿಲೂ ಆಗ್ತಿರೋದು, ಅದೇ ಡೆಲ್ಲಿಲೂ ಹಾಕ್ತಿರೋದು. ಇದು ಕಾಮನ್. ನೀವಾದರೂ ಅದೇ ಮಾಡ್ತಿದ್ರಿ. ಈ ರಾಜಕೀಯ ದೊಂಬರಾಟದ ಮಧ್ಯೆ ಆ್ಯಕ್ಚುಯಲ್ ಇಶ್ಯೂನ ದಯವಿಟ್ಟು ಯಾರೂ ಡೈವರ್ಟ್ ಮಾಡಬೇಡಿ. ಆ್ಯಕ್ಚುಯಲ್ ಇಶ್ಯೂ ಏನು? ನೀಟಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪರಿಹಾರ ಕೊಡಬೇಕು, ಮತ್ತು ಈ ಥರ ಪ್ರಾಬ್ಲಮ್ಸ್ ಆಗದಿರಂಗೆ ತಡಿಬೇಕು. ಈಗಾಗಲೇ ಎಷ್ಟೊಂದು ಜನ ದುಡ್ಡಿರೋ ಡಾಕ್ಟ್ರುಗಳು ಆಗ್ಬಿಟ್ಟಿದ್ದಾರೆ ನಿಮ್ಮ ಈ ನೀಟ್ ಇಶ್ಯೂಯಿಂದ. ಆಬ್ವಿಯಸ್ಲಿ ಕೇಂದ್ರ ಸರ್ಕಾರದವ್ರು ಅಕೌಂಟಬಿಲಿಟಿ ತಗೋಬೇಕು. ಇದು ನಿಮ್ಮ ಇಶ್ಯೂ, ನಿಮ್ಮ ಇಗ್ನೋರೆನ್ಸ್. ಇಷ್ಟೆಲ್ಲ ಆದಮೇಲೂ ನೀವು ಇವರು ಟೆರರಿಸ್ಟ್ಗಳು, ಇವರು ಅದು ಇದು ಅಂದರೆ ದಯವಿಟ್ಟು ಅವ್ರನ್ನ ಕರೆದು ಮಾತಾಡಿಸಿ ಇದೇನು ಸೆಟ್ಲ್ ಮಾಡಬೇಕು ಮಾಡಿ. ಎಕ್ಸಾಮ್ಗೆ ಏನೇನು ಪ್ರಿಕಾಷನ್ಸ್ ತಗೊಂಡು ನೀವು ಎಕ್ಸಾಮ್ ನಡೆಸಿದ್ರೋ ಅದೇ ಥರ ಇನ್ನು ಮುಂದಿನ ವರ್ಷಗಳಲ್ಲಿ ಎಕ್ಸಾಮ್ನ ನಡೆಸಿ. ಈಗ ಸದ್ಯಕ್ಕೆ ಅವ್ರು ಪ್ರತಿಭಟನೆ ಮಾಡ್ತಿರೋರನ್ನ